ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಹಗರಣ ವಿಚಾರವಾಗಿ ಕಚೇರಿ ಮೇಲೆ ದಾಳಿ ಮಾಡಿದಂತ ಅಧಿಕಾರಿಗಳಿಗೆ ಶಾಕ್ ಈಗ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣ ಕಚೇರಿ ಮೇಲೆ ದಾಳಿ ಮಾಡಿದ್ರಲ್ಲ ಆ ಅಧಿಕಾರಿಗಳಿಗೆ ಶಾಕ್ ಈಗ. ಕೆಪಿಎಸ್ಸಿ ಕೇಂದ್ರ ಕಚೇರಿಯಲ್ಲೇ ನಡೀತಾ ಇತ್ತಂತೆ ಅಕ್ರಮ. ಸ್ಟ್ರಾಂಗ್ ರೂಮ್ ಸಿಸಿಟಿವಿ ದೃಶ್ಯ ಮಾಯ ಆಗಿದೆ, ಎಲ್ಲವೂ ಮಂಗ ಮಾಯ ಆಗಿದೆ. ಪ್ರಶ್ನೆ ಪತ್ರಿಕೆ OMR ಶೀಟ್ ಇಡುವಂತ ಸ್ಟ್ರಾಂಗ್ ರೂಮ್ ಸಿಸಿಟಿವಿ ದೃಶ್ಯ ಡಿಲೀಟ್ ಮಾಡಿದ್ದಾರೆ ಖದೀಮರು. ಪರೀಕ್ಷೆ ಪ್ರಾರಂಭ ಆಗುವಾಗ ಸ್ಟ್ರಾಂಗ್ ರೂಮ್ ತೆರಿಬೇಕು. ಪ್ರಶ್ನೆ ಪತ್ರಿಕೆ OMR ಇಡುವಾಗ 24x7 ಸಿಸಿಟಿವಿ ಕಣ್ಗಾವಲಿರುತ್ತೆ. ಕೆಪಿಎಸ್ಸಿ ಸ್ಟ್ರಾಂಗ್ ರೂಮ್ನಲ್ಲಿ ಸಿಸಿಟಿವಿ ಇದೆ, ಆದರೆ ಡೇಟಾ ಮಾತ್ರ ಇಲ್ಲ. ಎಲ್ಲವೂ ಕೂಡ ಕಾಣೆಯಾಗಿದೆ, ಮಾಯ ಆಗಿದೆ. ಕದ್ದವ್ರು ಯಾರು? ದೇವರು ಬಂದ್ರೆ ಯಾರಾದ್ರೂ ಎತ್ಕೊಂಡು ಹೋಗೋದಕ್ಕೆ ಅದನ್ನ ಎಲ್ಲೋ ಹೋಯ್ತು ಹಾಗಾದ್ರೆ ಅದೆಲ್ಲ ಫುಟೇಜಸ್. ಕೆಪಿಎಸ್ಸಿ ಕೇಂದ್ರ ಕಚೇರಿಯಲ್ಲೇ ಎಲ್ಲವೂ ಕೂಡ ಆಗಿತ್ತ ಹಾಗಾದ್ರೆ ಅನ್ನೋದಕ್ಕೆ ಈಗ ಸಿಗ್ತಾ ಇದೆ ಮಾಹಿತಿಗಳು. ಕಚೇರಿಯಲ್ಲಿ ಎಲ್ಲ ಡೀಲ್ಗಳನ್ನ ಮುಗಿಸ್ಬಿಟ್ಟಿದ್ರೆ ಹಾಗಾದ್ರೆ, ಕಚೇರಿಯಲ್ಲೇ ಅಕ್ರಮ ಆಗಿತ್ತ ಹಾಗಾದ್ರೆ, ಸ್ಟ್ರಾಂಗ್ ರೂಮ್ ಸಿಸಿಟಿವಿ ದೃಶ್ಯ ಎಲ್ಲಿ ಹೋಯ್ತು? ಎಲ್ಲವೂ ಕೂಡ ಮಂಗ ಮಾಯ ಆಗಿದೆ. ಪ್ರಶ್ನೆ ಪತ್ರಿಕೆ OMR ಶೀಟ್ ಅನ್ನು ಇಡ್ತಾರಲ್ಲ ಸ್ಟ್ರಾಂಗ್ ರೂಮು 24x7 ದಿನದ 24 ಗಂಟೆಗಳ ಕಾಲ ಅದರ ಕಣ್ಗಾವಲೇ ಇರುತ್ತೆ. ಸಿಸಿಟಿವಿ ಕಣ್ಗಾವಲಲ್ಲಿ ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಯಾರ್ಯಾರು ಪರ್ಮಿಷನ್ ಇರುತ್ತೆ ಒಳಗೂ ಹೋಗೋದಕ್ಕೆ. ಎಲ್ಲರಿಗೂ ಕೂಡ ಹೋದ ಬಂದ ಪುಟ್ಟ ಬಂದ ಅಂತ ಎಲ್ಲರೂ ಓಡಾಡ್ಬೋದಾ ಹಾಗಾದ್ರೆ ಸ್ಟ್ರಾಂಗ್ ರೂಮ್ಗೆ? ಈ ಸಿಸಿಟಿವಿ ದೃಶ್ಯವನ್ನ ಡಿಲೀಟ್ ಮಾಡಿದಂಥವ್ರು ಯಾರು? ಆ ಖದೀಮರು ಯಾರು? ಯಾಕೆ ಡಿಲೀಟ್ ಮಾಡಿದ್ರು ಹಾಗಾದ್ರೆ? ಏನು ತಪ್ಪೇ ಮಾಡಿಲ್ಲ ಅಂತ ಅಂದಮೇಲೆ ಸಿಸಿಟಿವಿ ದೃಶ್ಯಾವಳಿಗಳು ಎಲ್ಲೋಯ್ತು ಹಾಗಾದ್ರೆ? ಪರೀಕ್ಷೆ ಪ್ರಾರಂಭ ಆಗುವಾಗ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಮಾಡಿದವ್ರು ಯಾರು, ತೆಗೆದವ್ರು ಯಾರು, ಪೇಪರ್ ಲೀಕ್ ಆಗಿದಾದ್ರೂ ಹೆಂಗೆ? ಎಸ್ಸಿನಿದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕಚೇರಿಯಲ್ಲೇ ಅಕ್ರಮ ನಡೆದಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಸಿಸಿಟಿವಿ ದೃಶ್ಯಾವಳಿಗಳು ಮಂಗಮಾಯ ಆಗಿದೆ. ಈ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಅಕ್ರಮಗಳು ಒಂದಲ್ಲ ಎರಡಲ್ಲ, ಹೀಗೆ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ವಿಚಾರಗಳು ಕೂಡ ಹೊರಗಡೆ ಬರ್ತಾನೆ ಇದೆ. ಅದರಲ್ಲೂ ಇಡಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಶಾಕಿಂಗ್ ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇರುವಂತದ್ದು. ಸ್ಟ್ರಾಂಗ್ ರೂಮ್ಗೆ ಅಳವಡಿಸಿದಂತಹ ಸಿಸಿಟಿವಿಗಳ ಒಂದು ಫುಟೇಜ್ಗಳು ಕೂಡ ಮಂಗಮಾಯ ಆಗಿರುವಂತದ್ದು, ಅದರಲ್ಲಿ ಡೇಟಾ ಆಗಿರುವಂತದ್ದು, ಮತ್ತೆ ಅಲ್ಲಿರುವಂತಹ ಸ್ಟೋರೇಜ್ ಎಲ್ಲವೂ ಕೂಡ ಈಗ ಡಿಲೀಟ್ ಆಗಿದೆ ಅನ್ನುವಂಥದ್ದು. ಕಳೆದ 6 ತಿಂಗಳಿಂದ ಕೂಡ ಕೇವಲ ಸಿಸಿಟಿವಿ ವರ್ಕ್ ಮಾಡ್ತಾ ಇದೆ, ಅದರ ಡೇಟಾ ಯಾವುದು ಕೂಡ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಈ ಕೆಪಿಎಸ್ಸಿಯಲ್ಲಿ ಬರೆದಂತಹ ಅಭ್ಯರ್ಥಿಗಳು ಬರೆದಂತಹ ಪ್ರಶ್ನೆ ಪತ್ರಿಕೆಗಳಂದ್ರೆ OMR ಶೀಟ್ಗಳೇನಿದೆ ಅದನ್ನ ಸಂಗ್ರಹಿಸಿ ಇಟ್ಟಿದ್ದಂತಹ ಒಂದು ಸ್ಕ್ಯಾನ್ ಮಾಡಿದಂತಹ ಹಾರ್ಡ್ ಡಿಸ್ಕ್ ಗಳೇನಿದೆ ಅದು ಕೂಡ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ಯಾವುದೇ ಒಂದು ಎಕ್ಸಾಮ್ ಆದ ನಂತರ 1 ವರ್ಷದ ತನಕ ಈ OMR ಶೀಟ್ ಗಳನ್ನು ಸ್ಕ್ಯಾನ್ ಮಾಡಿದಂತಹ ಹಾರ್ಡ್ ಡಿಸ್ಕ್ ಗಳೇನಿರುತ್ತೆ ಅದನ್ನ 1 ವರ್ಷದ ತನಕ ಇಡಬೇಕಾಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಅಥವಾ ಆಕ್ಷೇಪಗಳು ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡುವಂತದ್ದು. ಆದ್ರೆ 6 ತಿಂಗಳ ಹಿಂದೆ ಈ ರೀತಿ ಎಕ್ಸಾಮ್ ಆಗಿ ಒಂದು ಕರ್ಮಕಾಂಡ ಹೊರಗಡೆ ಬಂದಿದೆ ಅಂದ್ರೆ ಅಷ್ಟೊಳಗಡೆ ಅವರು ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಎಲ್ಲವೂ ಕೂಡ ಒಂದು ಪ್ಲಾನಿಂಗ್ ಆಗಿ ಮಾಡಿರುವಂತಹದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಈ ಸಿಸಿಟಿವಿಗಳ ಫುಟೇಜ್ ಏನಿದೆ ಅದು ಎಲ್ಲವೂ ಕೂಡ ಸದ್ಯ ಯಾವುದು ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಈ ಎಲ್ಲವನ್ನು ಕೂಡ ಪ್ಲಾನ್ ಮಾಡಿಕೊಂಡು ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಮತ್ತೆ ಎಕ್ಸಾಮ್ ಬರೆದ ನಂತರ ಅಲ್ಲಿ ಸ್ಟ್ರಾಂಗ್ ರೂಮ್ ಗಳನ್ನ ಇಟ್ಟಿದ್ದಂತಹ ಸ್ಟ್ರಾಂಗ್ ರೂಮ್ ಗಳಿಗೆ ಅಳವಡಿಸಿದಂತಹ ಸಿಸಿಟಿವಿಗಳೇನಿದೆ ಅದರ ಒಂದು ಫುಟೇಜ್ಗಳು ಕೂಡ ಯಾವುದು ರೆಕಾರ್ಡ್ ಆಗಿಲ್ಲ ಅಥವಾ ರೆಕಾರ್ಡ್ ಆಗಿದ್ದನ್ನ ಡಿಲೀಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಈ ಆಂಗಲ್ ನಲ್ಲೂ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ಒಂದು ಉರುಳು ಯಾರಿಗೆ ಸುತ್ತಕೊಳ್ಳುತ್ತೆ ಅನ್ನೋದು ಕೂಡ ನೋಡಬೇಕು. ಈ ಎಲ್ಲದರ ಒಂದು ಕಿಂಗ್ ಪಿನ್ ಏನು ಶಿವಶಂಕರ ಸಾಹುಕಾರ್ ಏನಿದ್ದಾರೆ ಅವರನ್ನ ಈಗಾಗಲೇ ಕೆಪಿಎಸ್ ಇಂದ ಅಮಾನತು ಮಾಡಿರುವಂತಹದ್ದು. ಸೊ ಈಗ IAS ಅಧಿಕಾರಿಯಾಗಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರ ಮೇಲೆ ಕೂಡ ಅವರು ಎಕ್ಸಾಮ್ ಕಂಟ್ರೋಲ್ ಆಗಿದ್ರು. ಅವರ ಒಂದು ನಿವಾಸದ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಆದ್ರೆ ಇದುವರೆಗೂ ಕೂಡ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಸೊ ಎಲ್ಲದರ ಒಂದು ಮಾಸ್ಟರ್ ಮೈಂಡ್ ಯಾರು ಮತ್ತೆ ಯಾರ ಒಂದು ಮಾರ್ಗದರ್ಶನದ ಮೂಲಕ ಇವೆಲ್ಲವೂ ಕೂಡ ಕೃತ್ಯ ನಡೆಯಿತು ಅನ್ನೋಂಥದ್ದು ಕೂಡ ಸದ್ಯ ಇಡಿ ಅಧಿಕಾರಿಗಳ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳು ಕೂಡ ಹೊರಗಡೆ ಬರುವಂತಹ ಚಾನ್ಸಸ್ ಇರುವಂತದ್ದು. ಶಿವು, ಮಾಹಿತಿಗಾಗಿ